ಅಭಿವೃದ್ಧಿ ಜೊತೆಗೆ ಶಿಕ್ಷಣ ಇಲಾಖೆ ಬಗ್ಗೆ ಹೆಚ್ಚಿನ ಎಲ್ಲ ಶಿಕ್ಷಕರ ಈ ಒಂದು ನಮ್ಮ ಶಾಸಕರು ನಮ್ಮ ಮುಳಬಾಗ ತಾಲೂಕಿಗೆ ಅವರು ಆಗಮಿಸಿದರೆ ಈ ಶಿಕ್ಷಕರ ಸಂಘದ ಚುನಾವಣೆಯ ಪದ್ಧತಿ ನೋಡಿ ಅವರೇ ಆಶ್ಚರ್ಯ. ರಾಜಕೀಯ ಪಕ್ಷಗಳ ಚುನಾವಣೆಗಿಂತ ಹೆಚ್ಚಿನದಾಗಿ ಚುನಾವಣೆ ನಡೀತಾರೆ. ಇದು ಒಳ್ಳೆಯ ವ್ಯವಸ್ಥೆ ಅಲ್ಲ. ಎಲ್ರಿಗೂ ಒಂದು ಕಲ್ಲನ್ನು ಶಿಲ್ಪಿ ಮಾಡ್ತಕ್ಕಂಥವರು ಶಿಕ್ಷಕರು ಅವರೆಲ್ಲ ಈ ರೀತಿ ಇದ್ದಾಗ ಮಕ್ಕಳ ಒಂದು ವಿದ್ಯಾಭ್ಯಾಸದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರು ಅವಾಗ ಮುಂದಾಗಿಂದು ಹೇಳ್ತಾ ಇದ್ರು ಈ ಒಂದು ಚುನಾವಣೆನ ಅಭಿವೃದ್ಧಿ ಮಾಡ್ತಿರ್ತಾರೆ. ಆದರೆ ಏನು ಸರ್ಕಾರಿ ನೌಕರರ ಸಂಘ ಚುನಾವಣೆ ಬಂದಾಗೂ ಸಹ ಪ್ರಯತ್ನ ಪಟ್ಟು ಅಲ್ಲಿ ವಿಫಲ ಆಗಬೇಕು. ಮೊನ್ನೆಯೂ ಸಹ ಶಾಸಕರೆಲ್ಲೋ ಒಂದು ಕಡೆ ಇದರಲ್ಲಿ ನಾವು ಅವಿರೋಧವಾಗಿ ಆಯ್ಕೆ ಮಾಡೋಕ್ಕೆ ಹೋಗೋದು ಬೇಡ ಅನ್ನೋ ಮನಸ್ಥಿತಿಯಲ್ಲಿ ಕಾರಣ ಏನಂತಂದ್ರೆ ನಾವೆಲ್ಲ ಪ್ರಯತ್ನ ಮಾಡಿ ಸೊನ್ನೆಗಳಿದ್ದಾರೆ ಸುಮ್ಮನೆ ಆಪ ಅದನ್ನೇ ನಮ್ಮ ಮೇಲೆ ಕೊಡುವುದು ಅಂತ ಹೇಳ್ಬೇಕು. ಆದರೆ ಅವ್ರ ಮಾತನ್ನು ಮೀರಿ ಇಬ್ಬರು ನಾವು ಯಾವುದೂ ಮಾಡಿಲ್ಲ. ಈ ಒಂದು ಚುನಾವಣೆಯಲ್ಲಿ ಎರಡು ಕಡೆ ಅವರು ಹೇಳಿದ್ರು ಏನೇ ಮಾಡಿ ಇದನ್ನ ಶಾಸಕರು ಹೇಳಿದವರು ಆಯ್ಕೆ ಮಾಡೋದು ಆದರೆ ಮಾಡಿದ್ವಿ, ಒಳ್ಳೇದಾಯಿತು. ಬೇರೆ ತಾಲೂಕವರೆಲ್ಲ ನಾನು ಫೋನ್ ಮಾಡೋದು ಭಾಳ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ನಿಮ್ಮ ಶಾಸಕರು, ಭಾಳ ಒಳ್ಳೇದಾಗಿದೆ. ನಮ್ಮ ಶ್ರೀನಿವಾಸ್ ಕೋಲಾರ ಅವರು ಹೇಳಿದ್ರು. ಆದರೆ ನಾವು ಎಷ್ಟೆಲ್ಲ ಮಾಡಿದ್ನೋ ಈಗ ಅದು ನಮಗೆ ಇಲ್ಲಿ ಬೇಸರ ಬರುತ್ತದೆ. ಇವತ್ತು ನಮ್ಮ ಇದರಲ್ಲಿ ಅದು ಯಾರ ಕಡೆಯಿಂದ ತಪ್ಪಾಗಿದೆ ಏನಾಗಿದೆ ಇಲ್ಲ ನಮ್ಮ ಪಿ ಅವರು ಎರಡು ಕಡೆ ಕೋಆರ್ಡಿನೇಟ್ ಮಾಡೋ ಪಿ ಅವ್ರಿಗೆ ಹೇಳಿದ್ವಿ ಎಲ್ಲಾಗಿದೆ ಏನಾಗಿದೆ. ಯಾಕಂತಂದ್ರೆ ಇದು ರಾಜಕೀಯದಲ್ಲಿ ಚುನಾವಣೆ ಗೆದ್ಕೊಂಡವ್ರು ಕೂಡ ಈ ರೀತಿ ಸಮಾರಂಭ ಬಂದಾಗ ಎಲ್ಲರೂ ಬಂದ್ಬಿಟ್ಟು ಇವತ್ತು ನೀವೇನು 18 ಜನ ಆಯ್ಕೆ ಆಗಿದ್ರಿ, ಮುಂದೆ ನಾವೆಲ್ಲ ಒಂದ್ ಕಡೆ ಕೂತ್ಕೋಬೇಕು. ಸಂಘದ ಒಂದು ಆಗ್ಬೋದು, ಶಿಕ್ಷಕರಾಗ್ಬೋದು, ಮಕ್ಕಳ ಒಂದು ವಿದ್ಯಾಭ್ಯಾಸ ಕಾಯ್ತಿರುತ್ತೆ. ಎಲ್ಲರೂ ಒಂದ್ ಕಡೆ ಸೇರಲೇಬೇಕಾಗಿದೆ. ಇದ್ರಲ್ಲಿ ನಾನು ಹೆಚ್ಚು ಅಂತಕ್ಕಂಥದ್ದು. ಇವತ್ತು ನಾನು ವಿರೋಧ ಪಕ್ಷದಲ್ಲಿ ಈ ಮಾತನ್ನು ಹೇಳ್ಬೋದೋ ಹೇಳ್ಬಾರ್ದು ಗೊತ್ತಿಲ್ಲ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಆ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರು ಎಷ್ಟೆಷ್ಟು ಅವರು ಶ್ರಮ ಹಾಕಿದ್ರು. ಈ ರೀತಿ ನಾವು ಈ ಸಣ್ಣ ಒಂದು ಹುದ್ದೆಗೆ ಯಾವುದೋ ನಾನೊಂದು BCC ಬ್ಯಾಂಕೋ ಇಲ್ಲ ಒಂದು ಶಿಕ್ಷಕರು ಈ ಸಣ್ಣ ಇದಕ್ಕೆ ನಾವು ಇಷ್ಟೊಂದು ಇಟ್ಕೊಂಡು ಒಬ್ಬರಿಗೊಬ್ರು ಮೋಸ ಇಟ್ಕೊಂಡು ಹೋಗಿದ್ದಾಗಿದೆ. ಆ ಮನಸ್ಥಿತಿ ಅವ್ರು ಬಂದಿದೆ ಈ ಸ್ಥಾನಕ್ಕೆ ಹೋಗಕ್ಕಾಗ್ತಾ ಇದೆ. ಅದನ್ನ ತಾಳ್ಮೆ ಅನ್ನೋದು ಪ್ರತಿಯೊಬ್ಬರಿಗೂ ಇರಬೇಕು. ಅದರಲ್ಲಿ ಹೆಚ್ಚಾಗಿ ಶಿಕ್ಷಕರಿಗೆ ಇರಬೇಕು. ಯಾಕಂತಂದ್ರೆ ಇಡೀ ಸಮಾಜವನ್ನ ತಿದ್ದತಕ್ಕಂಥ ಕೆಲಸ ಮಾಡೋದು ನಿಮಗೆ ಆ ತಾಳ್ಮೆ ಇಲ್ಲ ಅಂತಂದ್ರೆ ನಾವು ಬೇರೆ ಯಾರಿಂದ ಗೌರವ ಯಾರು ಇಲ್ಲ. ಕಾರಣ ಅಂತಂದ್ರೆ ನಾವು ಶಿಕ್ಷಣದಿಂದ ವಂಚಿತರಾಗಿದ್ದೀವಿ. ಆದ್ರೂ ಶಿಕ್ಷಣ ಕ್ಷೇತ್ರದ ಬಗ್ಗೆ ಅಪಾರವಾಗಿರ್ತಕ್ಕಂಥ ಆಸಕ್ತಿ ಇದೆ. ಇವತ್ತು ನಾವು ಒಂದು ಖಾಸಗಿ ಶಾಲೆ ನಡೆಸ್ತಾ ಇದ್ದೀವಿ. ನಾನು ಪ್ರಾರಂಭದಿಂದ ಅಲ್ಲಿ ಕಾರ್ಯದರ್ಶಿ ಆಗಿದ್ದೀನಿ. ಅಲ್ಲಿನ ವಿದ್ಯಾರ್ಥಿಗಳಿಗೆ ನಮ್ಮ ಮುಖ್ಯೋಪಾಧ್ಯಾಯರು ನಿವೃತ್ತಿ ಆಗ್ತದೆ. ವಿದ್ಯಾರ್ಥಿ ನಮಗೆ ಫೋನ್ ಮಾಡಿ ಕೇಳ್ತಾರೆ ನಮ್ಮ ಟೈಮ್ ಕೊಡಿ ಮೀಟಿಂಗ್ ಮಾಡಬೇಕು. ಏನು ಪಾಸ್ ಆಗ್ತದೆ ನಾವು 500 ಸಸಿ ನೆಡಬೇಕು. ಅವರ ನಿವೃತ್ತಿಯ ಜ್ಞಾಪಕಾರ್ಥವಾಗಿ 500 ಸಸಿ ನೆಡಬೇಕು. 1 ರಿಂದ 2 ವರ್ಷ ಆ ಸಸಿಗಳನ್ನ ಒಂದು ಬೆಳವಣಿಗೆಯಿಂದ ನಿರ್ವಹಣೆನ ನಾವೇ ನಿರ್ವಹಿಸ್ತೀವಿ ಅಂತ ಹೇಳ್ತಾರೆ. ಅಲ್ಲಿಗೆ ಇಡೀ ಸಮಾಜದಲ್ಲಿ ಯಾರಾದರೂ ಸರ್ಕಾರಿ ನಿವೃತ್ತಿ ಆದರೆ ಅವ್ರ ಹೆಸರಲ್ಲಿ ನಾವು ಸಸಿ ನೆಡಬೇಕು ಅಂತ ಯಾವುದೇ ಇಲಾಖೆನಲ್ಲಿ ಹೇಳ್ತಾರ? ಇಡೀ ಕ್ಷೇತ್ರದಲ್ಲಿ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಈ ಕ್ಷೇತ್ರದಲ್ಲಿ ಯಾರಾದರೂ ಈ ರೀತಿ ಹೇಳ್ತಾರ? ಅದೇ ಆ ಶಿಕ್ಷಕರಿಗೆ ಮಾತ್ರ ಅವರ ಮಹತ್ವ ಇದೆ. ಏನು ನಮ್ಮ ಜಯಪ್ರಕಾಶ್ ನಾರಾಯಣ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯ ನಾಡಸಂಬಂಧ ನಿವೃತ್ತಿ ಆಗ್ತಾರೆ. ಅವರ ಒಂದು ವಿದ್ಯಾರ್ಥಿಗಳಿರ್ತಾರೆ, ಅವ್ರನ್ನ ನಾನು ಫೋನ್ ಮಾಡಿದ್ದೆ. ಅದರಿಂದ ಅಂಥ ಒಂದು ಮಹತ್ವ ಇರ್ತಕ್ಕಂಥ ಒಂದು ಸ್ಥಾನ ಯಾವುದಿದೆ ಶಿಕ್ಷಕ ಸ್ಥಾನ. ದಯವಿಟ್ಟು ಅದನ್ನ ರಾಜಕಾರಣ ಹೋಗ್ಬೇಡಿ. 2 ಕಡೆ 3 ಕಡೆ ಮಾಡಿ ಅದನ್ನ ಇದಾಗಿ ಏನು ಆಯ್ತು ಒಳ್ಳೆ ರೀತಿ ಆಯ್ತು ಅಂತ ನಮ್ಮ ತಾಲೂಕಿಗೆ ಹೆಸರು ಅದು ಇಡೀ ಜಿಲ್ಲೆಗೆ ಆಗೋದು ಕೊಡೋದಕ್ಕೆ 2 ಕಡೆಯವರು ಅವಕಾಶ ಕೊಡಬೇಡಿ. ನಾವು ಅಧ್ಯಕ್ಷರಾಗಿದ್ದೀವಿ. ಒಂದು ಸ್ಥಾನ ಕೆಳಗೆ ಬಿದ್ದು ಪರವಾಗಿಲ್ಲ. ನಮ್ಮ ತಾಲೂಕಿನ ಗ್ರಂಥನ ಎತ್ತಿಡೋದಕ್ಕೆ ಎಲ್ಲರೂ ಸಹಕರಿಸೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಯಾರು ಒಂದು ಇದ್ದಾರೆ ಈ ಸಂಬಂಧಪಟ್ಟವರೆಲ್ಲರೂ ಇದು ಮಾಡಿ ನಮ್ಮ ಶಾಸಕರು ಸಹ ನಾವು ಶಾಸಕರು ಸಹ ಈಗಾಗಲೇ ನಾವು ಮಾತಾಡಿದ್ವಿ. ಅವರು ಎಲ್ಲರಲ್ಲ ಮಾತಾಡಿದ್ದಾರೆ. ನಮ್ಮ ಪಿ ಅವರು ಮುತುವರ್ಜಿ ವಹಿಸಿ ಎಲ್ಲ ಒಳ್ಳೆ ರೀತಿ ತಗೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾ ಪ್ರತಿಯೊಂದು ತಾವು ಪದಾಧಿಕಾರಿಗಳು ಜಗನ್ನಾಥ್ ಅವರು 2ನೇ ಬಾರಿ ಅಧ್ಯಕ್ಷ ಆಗಿರೋದು ಒಳ್ಳೆಯ ರೀತಿಯಿಂದ ತಗೊಂಡು ಹೋಗಿ